ಪ್ರಜಾಸತ್ತಾತ್ಮಕ ವೇದಿಕೆಯ ಮುಖಂಡರುಗಳಿಗೆಲ್ಲರೂ ಸೇರಿ ಈ ಚುನಾವಣೆಯ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದಾಗ ಶ್ರೀಯುತ ಕೃಷ್ಣಮೂರ್ತಿಯವರು ಈಗಾಗಲೇ 2 ತಿಂಗಳ ಕಾಲದಿಂದ ಚುನಾವಣೆಯನ್ನು ನಡೆಸ್ಕೊಂಡು ಬಂದು ಈಗ ಈ ಆಗು ಹೋಗುಗಳ ಬಗ್ಗೆ, ಅವರ ಒತ್ತಡದ ಬಗ್ಗೆ, ಈಗಾಗಲೇ ಹೇಳಿದಂತೆ ಕೆಲಸದ ಒತ್ತಡಗಳ ಬಗ್ಗೆ, ಚುನಾವಣೆಯನ್ನು ಮುಂದುವರಿಸೋದ್ರ ಬಗ್ಗೆ ವಿಚಾರಗಳನ್ನ ಎಲ್ಲ ಮುಖಂಡರುಗಳು, ಈ ವೇದಿಕೆಯ ಮುಖಂಡರುಗಳು ಚರ್ಚಿಸಿದಾಗ ಅವರೇ ಇಲ್ಲ, ಈ ಚುನಾವಣೆಯನ್ನು ಮುಂದುವರಿಯಲಿಕ್ಕೆ ಕೃಷ್ಣೇಗೌಡರನ್ನ ಆಯ್ಕೆ ಮಾಡಿ ನಾನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನನ್ನನ್ನು ಕೊಡಿ ಅಂತ ಹೇಳ್ತಾ, ಮತ್ತು ಸೋಮಣ್ಣ ಮತ್ತು ಶಿವರುದ್ರಯ್ಯನವರು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಏನು ನಾಮಪತ್ರವನ್ನು ಸಲ್ಲಿಸಿ ಅವರಿಬ್ಬರು ಇದರಲ್ಲಿ ಸೋಮಣ್ಣನವರು ಶ್ರೀಯುತ ಶಿವರುದ್ರಯ್ಯನವರಿಗೆ ಖಜಾಂಚಿ ಹುದ್ದೆಯನ್ನು ಮುಂದುವರಿಸಲಿಕ್ಕೆ ಹೇಳಿ ಈ ಚುನಾವಣೆ ಪ್ರಕ್ರಿಯೆಗಳನ್ನ ಮುಂದುವರಿಸಲಿಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಕೃಷ್ಣಮೂರ್ತಿಯವರಿಗೂ ಹಾಗೂ ಈ ವೇದಿಕೆ ಮೇಲಿರುವಂಥ ಮುಖಂಡರಿಗೂ ಎಲ್ಲ ಸರ್ಕಾರಿ ನೌಕರರ ವೃಂದದ ನಾಯಕರುಗಳಿಗೂ ಹೊಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.